तो है एवरीवन ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. तो ಇವತ್ತು ನಮ್ದು ಡೇ 3 ಅದ. ನಾವು ನಿನ್ನೆ ವಿಡಿಯೋದಾಗ ನೋಡಿದ್ವಿ ಹೆಂಗೆ ನಾವು ಒಂದು ಬುಕ್ ಮಾರ್ಕ್ ಕ್ರಿಯೇಟ್ ಮಾಡೋದು, ಹೆಂಗೆಲ್ಲ ಲಿಂಕ್ಗಳನ್ನ ಒಂದು ವೆಬ್ಸೈಟಿಗೆ ಹಾಕಬೇಕು, ಅದನ್ನ ಹೆಂಗೆ ಓಪನ್ ಮಾಡೋದು ಅಂತ. ಲಾಸ್ಟಿಗೆ ಅದು ಓಪನ್ ಆಗಲಿಲ್ಲ, ಅದನ್ನ ಒಂದ್ಸಲ ಓಪನ್ ಮಾಡಿ ತೋರಿಸ್ಬಿಡ್ತೀನಿ. ಸೊ ನಾವು ಅದಾಗ ಇವತ್ತಿಂದು ಏನದ ಕಂಟಿನ್ಯೂ ಮಾಡೋದು. ನೋಡು, ಈ ತರ ಓಪನ್ ಆಗ್ತದೆ. ನಿನ್ನೆ ಮಾಡಿದ್ವಿ ಇದ್ರ ಮ್ಯಾಗ ಯಾವ್ದು ಬೇಕಾದ್ರೆ ಗೂಗಲ್ ಮ್ಯಾಗ ಓಪನ್ ಗೂಗಲ್ ಅಂತ ಹೇಳಿದ್ರೆ ಗೂಗಲ್ ಓಪನ್ ಆಯ್ತು. ಅದೇ ತರ ನಾವು ಓಪನ್ ಇನ್ಸ್ಟಾಗ್ರಾಮ್ ಅಂತ ಹೇಳಿದ್ರೆ ಯಾವ್ದು ಬೇಕಾದ್ರೆ ನಾವು ಇಲ್ಲಿ ಲಿಂಕ್ ಹಾಕಿದ್ರೆ ಲಿಂಕ್ ಓಪನ್ ಆಗ್ತದೆ. ಸೊ ಇದೇ ತರ ನಾವು ನಿನ್ನೆ ಕಲ್ತ್ವಿ ಹೆಂಗಿದೆ ಲಿಂಕ್ ಹಾಕೋದು, ಹೆಂಗೆ ಇದನ್ನೆಲ್ಲ ಮಾಡೋದು ಅಂತ. ಸೊ ಇವತ್ತು ನಾವೇನ್ ಮಾಡೋಣ, ಇವತ್ತು ಡೇ 3 ಇಲ್ಲ. ಇವತ್ತು ನಾವೇನ್ ಮಾಡೋಣ, ಒಂದು ವೆಬ್ಸೈಟ್ ಇಮೇಜ್ ಹೆಂಗ್ ಹಾಕುದು, ಹೆಂಗ್ ಅದನ್ನ ಟೇಬಲ್ ಮಾಡೋದು, ಇದ್ರ ಬಗ್ಗೆ ಇವತ್ತು ಡಿಸ್ಕಷನ್ ಮಾಡೋದು. ಸೊ ಆಸ್ ಪ್ರಕಾರ ನಾವು ಫೈಲ್ ತೆಗಿನ ಫಸ್ಟಿಗೆ. ಇವತ್ತು ಡೇ 3 ಇಲ್ಲ, ಒಂದು ಹೊಸ ಫೋಲ್ಡರ್ ಕ್ರಿಯೇಟ್ ಮಾಡೋಣ. ನ್ಯೂ ಫೋಲ್ಡರ್ ಕ್ರಿಯೇಟ್ ಡೇ 3. ಓಕೆ, ಇದನ್ನ ನಾವು VS ಕೋಡ್ ಅಂತ ಓಪನ್ ಮಾಡೋಣ. ಓಪನ್ ವಿತ್ VS ಕೋಡ್. ಓಕೆ, ಸೊ ಫಸ್ಟಿಗೆ ಸೆಟ್ಟಿಂಗ್ ಏನು ಅದೇ ಸೇಮ್ ನಾವು ನಿನ್ನೆ ಏನು ಮಾಡಿದಿಲ್ಲ, ಒಂದು ಹೊಸ ಫೈಲ್ ಮಾಡಿ index.html. index.html ಕ್ರಿಯೇಟ್ ಆಯ್ತಾ. ಸೊ ಅದಾದ್ಮೇಲೆ ನೆಕ್ಸ್ಟ್ ಅಬ್ರಿವೇಷನ್ ಶಿಫ್ಟ್ ಇಂದ ಎಕ್ಸ್ಕ್ಲಮೇಷನ್ ಮಾರ್ಕ್ ಹಾಕಿದ್ರೆ ಅದು ಬೇಸಿಕ್ ಏನದು ಕೋಡ್ ಅಂತ ಬಂದೇ ಬರುತ್ತೆ. ಸೊ ನಾವು ಇವತ್ತೇನು ನೋಡೋಣ, ಒಂದು ಇಂಡಿಯಾ ಟೀಮ್ 2011 ಫೋಟೋ ಹಾಕಿ ಅದ್ರ ಬಗ್ಗೆ ಎಲ್ಲ ಪ್ಲೇಯರ್ಸ್ ಒಂದು ಲಿಸ್ಟ್ ಮಾಡೋಣ. ಅಂದ್ರೆ ಯಾವ ತರ ಫೋಟೋ ಹಾಕ್ಬೇಕು, ಯಾವ ತರ ಟೇಬಲ್ ಮಾಡಬೇಕು, ಯಾವ ತರ ಲಿಸ್ಟ್ ಮಾಡಬೇಕು ಅಂತ ಇವತ್ತಿನ ವಿಡಿಯೋದ ನೋಡೋಣ. ಸೊ ನಾವು ಟೈಟಲ್ ಏನು ಕೊಡೋಣ, ಇಂಡಿಯನ್ ಟೀಮ್ 2011 ವರ್ಲ್ಡ್ ಕಪ್ ಫೈನಲ್ ಅಂತ ಕೊಡೋಣ. ಹೌದಾ, ಇದು ಕೊಟ್ಟ ನೆಕ್ಸ್ಟ್ ಬಾಡಿದಾಗ ಈಗ ಫಸ್ಟ್ ಇಮೇಜ್ ಹಾಕ್ಬೇಕು. ಇಮೇಜ್ ಹಾಕ್ಬೇಕಂದ್ರೆ ಎದ್ರ ಹಾಕ್ಬೇಕು, ನಾವು ಬಾಡಿದಾಗ ಬರ್ಬೇಕು. ಸೊ ಫಸ್ಟ್ ಇಮೇಜ್ ಹುಡ್ಕಾಡೋಣ. ನಾವು ವೆಬ್ಸೈಟ್ಗೆ ಹೋಗೋಣ. ಇಂಡಿಯನ್ ಟೀಮ್ 2011 ವರ್ಲ್ಡ್ ಕಪ್ ಫೈನಲ್. ಸೊ ಇದು ನಮ್ದು ಇಂಡಿಯನ್ ಟೀಮ್ ಅದ. ಧೋನಿ ಇಲ್ಲಲ್ಲ, ಒನ್ ಸೆಕೆಂಡ್. ಸೊ ನಮ್ದು ಇಂಡಿಯನ್ ಟೀಮ್. ನಾವು ಇದನ್ನೇನು ಮಾಡೋದು, ಸ್ಕ್ರೀನ್ ಶಾಟ್ ಹಿಡ್ಕೊಂಡು. ಸ್ಕ್ರೀನ್ ಶಾಟ್ ಹೊಡಿಬೇಕಂದ್ರೆ ನಾವು ನಿಮ್ಗೊಂದು ಶಾರ್ಟ್ ಕಟ್ ಹಾಕ್ತೀನಿ. ವಿಂಡೋಸ್ ಶಿಫ್ಟ್ S ಹೊಡೆದ್ರೆ ಅದು ಸ್ಕ್ರೀನ್ ಶಾಟ್ ತಗೋದು. ನೋಡಿ ಇನ್ನು ಬಂತಲ್ಲ, ಇದನ್ನ ನಾವು ಇಷ್ಟೇ ಕಟ್ ಮಾಡ್ಕೊಂಡು ಓಕೆ ಇದಿಲ್ಲಿ ಬಂತು. ಇದನ್ನ ಓಪನ್ ಮಾಡ್ಕೊಂಡು ಈ ಸೇವ್ ಆಪ್ಷನ್ ಹೊಡೆದು ನಮ್ದು ಏನಿದು ಎಲ್ಲ ವೆಬ್ ಡೆವಲಪ್ಮೆಂಟ್ ಸೈಟ್ ಬಂತು, ಸಾರಿ ಫೋಲ್ಡರ್ ಬಂತು. ಇವಾಗ ಡೇ 3 ಇಲ್ಲ, ಡೇ 3ದಲ್ಲಿ ಹೋಗಿ ಇದನ್ನ ವರ್ಲ್ಡ್ ಕಪ್ ಇಮೇಜ್ ವರ್ಲ್ಡ್ ಕಪ್ ಅಂತ ಹಾಕಿ ಸೇವ್ ಮಾಡ್ಬೋದು. ಹೌದಾ, ಈ ಸೇವ್ ಮಾಡಿದ್ಮೇಲೆ ಇದು ಇಮೇಜ್ ಇಲ್ಲಿ ಬರ್ತಿದೆ, ಇಲ್ಲಿ ಬಂದು ನೋಡಿ. ಸೊ ಇಮೇಜ್ ಹಾಕ್ಬೇಕಂದ್ರೆ ಏನ್ ಮಾಡೋದು, IMG ಅಂತ ಹೊಡೆದು ಎಂಟರ್ ಹೊಡೆದ್ಬಿಟ್ರೆ ಇದು image.src ಅಂತ ಬರ್ತದೆ. ಇದು ಡಬಲ್ ಕಾಮಾದಾಗ ಏನ್ ಬರೀಬೇಕು, ನಮ್ಮ ಇಮೇಜ್ ನೇಮ್ ಏನದ ವರ್ಲ್ಡ್ ಕಪ್ .png. ಇದು ಹಾಕಿದ ಮೇಲೆ ಅಲ್ಟ್ ಇದ್ರಾಗ ಏನ್ ಹಾಕೋದು, ವರ್ಲ್ಡ್ ಕಪ್ ಇಮೇಜ್ ಅಂತ ಹಾಕೋದು. ಇದು ಎದಕ್ಕೆ ಹಾಕ್ಬೇಕಂತ ಹೇಳ್ತೀನಿ. ವರ್ಲ್ಡ್ ಕಪ್ ಇಮೇಜ್ ಹಾಕಿದ್ಮೇಲೆ ಈಗ ನೋಡಿ, ಒಮ್ಮೊಮ್ಮೆ ನಿಮ್ ಸರ್ವರ್ ಬಿಸಿ ಇರ್ತಿತ್ತು, ಲೋಡ್ ಆಗಿರಂಗಿಲ್ಲ. ಅವಾಗ ಇಮೇಜ್ ಒಂದ್ ವೇಳೆ ಅವ್ರಿಗೆ ಲೋಡ್ ಆಗಲಿಲ್ಲ ಅಂದ್ರೆ ಅವ್ರ ಇಮೇಜ್ ಬಗ್ಗೆ ಅದು ಇದು ಕೊಡ್ತದೆ, ವರ್ಲ್ಡ್ ಕಪ್ ಇಮೇಜ್. ಸೊ ಇಲ್ಲಿ ನಾವು ಬ್ರೌಸ್ ಮೇಲೆ ಹೊಡೆದ್ರೆ ಇದು ನೋಡಿ, ಇದು ನಮ್ದು ವರ್ಲ್ಡ್ ಕಪ್ ಇಮೇಜ್ ಬಂತು. ಈಗ ಒಂದ್ ವೇಳೆ ನಾವು ಇಲ್ಲಿನೂ ವರ್ಲ್ಡ್ ಕಪ್ 1 ಅಂತ ಹಾಕಿದ್ರೆ ತಿಕ್ಕೋರಿ, ಈಗ ಇಮೇಜ್ ಶೋ ಆಗಂಗಿಲ್ಲ. ಆದ್ರೆ ಆ ಇಮೇಜ್ ಎದ್ರ ಬಗ್ಗೆ ಐತಂತ ಇಲ್ಲಿ ನಾವು ಆಲ್ಟ್ದಾಗ ಏನ್ ಹಾಕಿರ್ತಾರಲ್ಲ ಅದು ಡಿಸ್ಪ್ಲೇ ಆಗ್ತದೆ. ಸೊ ಈ ತರ ಒಂದ್ ವೇಳೆ ನೀವು ಏನು ಇಮೇಜ್ ಹಾಕಿದ್ ಶೋ ಆಗ್ಲಿಕ್ಕಂದ್ರೂ ಇಲ್ಲಿ ಆಲ್ಟ್ದಾಗ ನೀವು ಏನ್ ಅದ್ರ ಬಗ್ಗೆ ಹಾಕಿರ್ತಾರಲ್ಲ ಅದು ಎದ್ರ ಬಗ್ಗೆ ಇಮೇಜ್ ಅಂತ ನೋಡೋರಿಗೆ ಗೊತ್ತಾಗ್ಬಿಡ್ತೈತಿ. ಸೊ ಈ ತರ ನಾವು ಇದನ್ನ ನಾವು ಇಮೇಜ್ ಅನ್ನ ನಾವು ಸೈಜ್ ಚೇಂಜ್ ಮಾಡ್ಬೋದು. ಸೈಜ್ ಹೆಂಗ್ ಚೇಂಜ್ ಮಾಡೋದು ಅಂದ್ರೆ ಇಲ್ಲಿ image.src ಅಂತ ಏನದಲ್ಲ, ಇಲ್ಲಿ ಬಂದ ನಾವು ಏನ್ ಹಾಕ್ಬೇಕು, ವಿಡ್ತ್ ಅಂತ ಹಾಕ್ಬೇಕು. ವಿಡ್ತ್ ಎಷ್ಟು 200 ಅಂತ ಹಾಕೋಣ. 200 ಸಣ್ಣ ಆಯ್ತು, 400 ಅಂತ ಹಾಕೋಣ. ಸೊ ಇಷ್ಟು ಬಂತು. ಆಮೇಲೆ ಬೇಕಂದ್ರೆ ನಾವು ಹೈಟ್ ಚೇಂಜ್ ಮಾಡ್ಕೋಬಹುದು. ಹೈಟ್ ಅಂತ ಹಾಕಿ ನೀವು ಇಷ್ಟೇ ಬಿಟ್ಬಿಟ್ರೆ ನಡೀತದೆ. 100 ನೋಡಿ ಹೆಂಗಾದ, 400 200 ಇಲ್ಲ ಇಷ್ಟೇ ಬಿಟ್ರು ಅದು ತಂತಾನೆ ಅಕ್ಯುರೇಟ್ ಅದಕ್ಕೆ ಎಷ್ಟು ಬೇಕಷ್ಟು ಇದು ಮಾಡ್ಕೊಂಡ್ಬಿಡ್ತದೆ. ಸೊ ಈ ತರ ನಾವು ಇಮೇಜ್ ಹೆಂಗ್ ಹಾಕೋದು ಅಂತ ಕಲ್ತ್ರಿ. ಇಷ್ಟೇ ಇಮೇಜ್ ಹಾಕೋದು, ನೀವು ಎಷ್ಟು ಬೇಕಷ್ಟು ಇಮೇಜ್ ಹಾಕೋಬಹುದು. ಇದನ್ನ ಬ್ರೌಸರ್ದಾಗ ಓಪನ್ ಮಾಡ್ಬೇಕಂದ್ರೆ ನೋಡಿ, ಓಪನ್ ಇನ್ ಬ್ರೌಸರ್ ಬಂತು ನೋಡಿ. ಇದು ನಮ್ಮ ಬ್ರೌಸರ್ ಹೆಸರೇನದ, ಇಂಡಿಯನ್ ಟೀಮ್ 2011 ವರ್ಲ್ಡ್ ಕಪ್
ಸೊ ಇಲ್ಲಿ ಇಂಡಿಯನ್ ಟೀಮ್ ಫೋಟೋ ಅದು ವರ್ಲ್ಡ್ ಕಪ್ ಇಟ್ಕೊಂಡು ಈ ತರ ನಾವು ಹಿಂಗ್ ಇಮೇಜ್ ಅನ್ನ ಹಾಕ್ಬೋದು. ಮಾಡ್ಬೇಕಲ್ಲ ನಾವು ಯಾರ ಟೀಮ್ ಮೆಂಬರ್ಸ್ ಯಾರ ಅವ್ರ ಬ್ಯಾಟ್ಸ್ಮನ್ ಬೌಲರ್ಸ್ ಏನ್ ಬಗ್ಗೆ. ಸೊ ಅದಕ್ಕೆ ಏನ್ ಮಾಡೋದಪ್ಪ ಅಂದ್ರ ಇಲ್ಲಿಂತ್ರ ನೆಕ್ಸ್ಟ್ ಬಾಡಿ ಟ್ಯಾಗ್ ಬಗ್ಗೆ ಮಾಡೋದು. ಫಸ್ಟಿಗೆ ನಾವು ಟೇಬಲ್ ಟ್ಯಾಗ್ ಓಪನ್ ಮಾಡ್ಕೊಂಡು ಟೇಬಲ್ ಟ್ಯಾಗ್ ಓಪನ್ ಆಯ್ತಾ. ಇದ್ರೊಳಗೆ ನಾವು TR ಟ್ಯಾಗ್ ಅಂತ ಹಾಕೋದು. TR ಅಂದ್ರೆ ರೋಸ್ ಟ್ಯಾಗ್. ಈ ರೋ ಟ್ಯಾಗ್ ನಾವು ಏನ್ ಬರೀಬೇಕು, TH ಟ್ಯಾಗ್. TH ಅಂದ್ರೆ ರೋ ಹೆಡ್ಡಿಂಗ್ ಇದು, ಟೇಬಲ್ ಹೆಡ್ಡಿಂಗ್ ಇದು. ಟೇಬಲ್ ಹೆಡ್ಡಿಂಗ್ ಏನ್ ಬರಬೇಕು ಫಸ್ಟಿಗೆ ನಾವು ನೇಮ್ ಅಂತ ಹಾಕೊಂಡು ಇದನ್ನೇ ನಾವು 2-3 ತರ ಕಾಪಿ ಮಾಡ್ಕೊಳಕ್ಕೆ ನಾ ಹೇಳಿದೆ Alt Shift and ಡೌನ್ ಆರೋ ಕೀ ಕಾಪಿ ಆಯ್ತು. ಹೌದಾ, ಇಲ್ಲಿ ನಾವೇನ್ ಮಾಡೋಣ, ನೇಮ್ ಆಫ್ ದ ಪ್ಲೇಯರ್ ನೇಮ್ ಅಂತ ಬರೀ ಬಂತ ನೋಡಿ ನೇಮ್ ಅಂತ. ಇದನ್ನ ನಾವು ಅಂಕ ತೆಗೀನಿ. ನೆಕ್ಸ್ಟ್ ಏನು ನೇಮ್ ಅಂತ ಬರ್ದ. ನೆಕ್ಸ್ಟ್ ಬ್ಯಾಟಿಂಗ್ ಆರ್ಡರ್. ನೆಕ್ಸ್ಟ್ ಏನಪ್ಪ ಅಂದ್ರೆ ಬ್ಯಾಟಿಂಗ್ ಆರ್ಡರ್. ಸೊ ನೆಕ್ಸ್ಟ್ ಏನು ಬ್ಯಾಟಿಂಗ್ ಆರ್ಡರ್. ನೆಕ್ಸ್ಟ್ ಏನು ರೆಸ್ಪಾನ್ಸಿಬಿಲಿಟಿ ಏನ್ ರೆಸ್ಪಾನ್ಸಿಬಿಲಿಟಿ ಪ್ಲೇಯರ್. ಹೌದಾ, ಸೊ ಈ ತರ ನಾವು ಇಲ್ಲಿ ಬ್ರೌಸ್ ಮಾಡಿದ್ರೆ ಈಗ ನೋಡ್ರಿ ನಮ್ಗೆ ಬಂತು ಕೆಳಗೆ ನೇಮ್, ಬ್ಯಾಟಿಂಗ್ ಆರ್ಡರ್, ರೆಸ್ಪಾನ್ಸಿಬಿಲಿಟಿ. ಹೌದಾ ಹೌದಾ ಈಗ ನಾವೇನ್ ಮಾಡೋಣ, ನೆಕ್ಸ್ಟ್ ಇನ್ನೊಂದು ಟೇಬಲ್ ಕ್ರಿಯೇಟ್ ಮಾಡೋಣ. ಈಗ ನೆಕ್ಸ್ಟ್ ಇದನ್ನ ಹಾಕಬೇಕಲ್ಲ, ನೇಮ್ದಾಗ ಎರಡು ಹಾಕಬೇಕು, ಬ್ಯಾಟಿಂಗ್ ಆರ್ಡರ್ ಏನೇನು ಹಾಕಬೇಕು. ಇಲ್ಲ ಬ್ಯಾಟಿಂಗ್ ಆರ್ಡರ್ ಅಂಕಿತ ಬಗ್ಗೆ ಪೊಸಿಷನ್ ಯಾಕಂದ್ರೆ ಸ್ವಲ್ಪ ಬಾಲರ್ಸ್ ಇರ್ತಾರಲ್ಲ, ಪೊಸಿಷನ್ ರೆಸ್ಪಾನ್ಸಿಬಿಲಿಟಿ. ಹೌದಾ, ಸೊ ನೆಕ್ಸ್ಟ್ ನಾವು ಇದೇ ತರ ಕ್ರಿಯೇಟ್ ಮಾಡ್ಕೊಂಡ್ರೆ TR ಅಂತ ಹೊಡೆದ ಈಗ ನಾವು ನೋಡಿದ್ರೆ TD ಅಂತ ಹಾಕೊಂಡು. TD ಅಂದ್ರೆ ಟೇಬಲ್ ಡಾಟಾ. ಇದನ್ನ ಸೇಮ್ ಕಾಪಿ ಪೇಸ್ಟ್ ಮಾಡಿ ಬರ್ಬೋದು. ಸಾರಿ Alt Shift and ಡೌನ್ ಆರೋ ಅಂತ. ನೇಮ್ ಏನ್ ಕೊಡುಮ, ಫಸ್ಟ್ ಸಚಿನ್ ತೆಂಡೂಲ್ಕರ್. ಹೌದಾ, ತೆಂಡೂಲ್ಕರ್. ಪೊಸಿಷನ್ ಏನಪ್ಪ, ಫಸ್ಟ್ ಪೊಸಿಷನ್ ಅಥವಾ ನಾವೇ ಬರ್ತಿಲ್ಲ, ನಂಬರ್ 1. ಸಚಿನ್ ತೆಂಡೂಲ್ಕರ್ ಇಸ್ ಆಲ್ವೇಸ್ ನಂಬರ್ 1 ಅಂಡ್ ರೆಸ್ಪಾನ್ಸಿಬಿಲಿಟಿ ಬ್ಯಾಟ್ಸ್ಮನ್. ಓಕೆ ಬಂತಾ. ನೆಕ್ಸ್ಟ್ ಇದೇ ತರ ಇದೆ ಸೇಮ್ ಹೀಗೆ ಮಾಡೋದು, ಕಾಪಿ ಪೇಸ್ಟ್ ಮಾಡೋದು. ಇದನ್ನೇನು ಇದ್ರಾಗ ರಾಕೆಟ್ ಸೈನ್ಸ್ ಇಲ್ಲ. Control+C Control+V. ಈಗ ಏನ್ ಮಾಡೋದು, ಹೆಸರು ಚೇಂಜ್ ಮಾಡೋಣ. ಮತ್ತೆ ಇನ್ನೊಮ್ಮೆ ಇದನ್ನೇ ಮಾಡೋದು ತಡಿ ಮಾಡ್ಕೊಳ್ಳೋದು. ಇದ್ರ ಸೇಮ್ ಇನ್ನೊಂದು ಕೊಡೋಣ, ಏನು Control+V. ಇಲ್ಲಿ ನಾವು ನೆಕ್ಸ್ಟ್ ಏನ್ ಮಾಡೋಣ, ವೀರೇಂದ್ರ ಸೆಹ್ವಾಗ್. ಅವ್ರು ಕೂಡ ಯಾರಿದ್ರೆ ವೀರೇಂದ್ರ ಸೆಹ್ವಾಗ್ ಬಂತು. ನೆಕ್ಸ್ಟ್ ಮತ್ತೆ ಯಾರಿದ್ರು, ಗೌತಮ್ ಗಂಭೀರ್ at ನಂಬರ್ 3. ನಂಬರ್ 4 ಯಾರು ಬಂತಪ್ಪ ಫೈನಲ್ದಾಗ ಅಂದ್ರೆ ಇಟ್ ಇಸ್ ನನ್ ಅದರ್ ದೆನ್ MS Dhoni. He promoted himself in that game. ನಂಬರ್ 2, ನಂಬರ್ 3 ಆಕ್ಚುಲಿ ಯುವರಾಜ್ ಸಿಂಗ್ ಬರಬೇಕಾಗಿತ್ತು, ಬಟ್ ಧೋನಿ ಮಾಸ್ಟರ್ಸ್ ಡಿಸಿಷನ್ ಇದ್ರೆ ದಿಸ್ ಟೈಮ್ ವರ್ಲ್ಡ್ ಕಪ್ ಸಿಕ್. ಬ್ಯಾಟ್ಸ್ಮನ್ ಬರೀ ಬ್ಯಾಟ್ಸ್ಮನ್ ಅಷ್ಟೇ ಅಲ್ಲ ಧೋನಿ. ನೆಕ್ಸ್ಟ್ ಏನು, ಈಸ್ ಅ ವಿಕೆಟ್ ಕೀಪರ್. ಮತ್ತೇನಿದ್ದ ಧೋನಿ, ಕ್ಯಾಪ್ಟನ್ ಸಾಹೇಬ್ ಕ್ಯಾಪ್ಟನ್. ಓಕೆ ಆಯ್ತಾ ಬಂತಾ. ಸೊ ಈ ತರ ನಮ್ದು ಟೇಬಲ್ ರೆಡಿ ಆಯ್ತಾ. ಈಗ ನೀವು ಅಂತಿರ್ಬೇಕು ಈ ಟೇಬಲ್ ನ ನಾವು ಹೆಂಗ್ ಬಾಕ್ಸ್ ಹಾಕ್ಬೇಕು, ಅದು ನಾವೆಲ್ಲ CSS ತಗೊಂತೀವಿ. ಅದ್ರ ಬಗ್ಗೆ ನಾವು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು ಬೇಡ. ನಾವು ಹೆಂಗ್ ಹೆಸರು ಬೇಕು ಇದು ಬೇಕು ಅದ್ರ ಬಗ್ಗೆ ತಿಳ್ಕೊಂಡ್ವಿ. ಹೌದಾ, ಈ ತರ ನಮ್ಗೆ ನೇಮ ಪೊಸಿಷನ್ ಇದು ಬಂತು. ಈಗ ಈಗ ನೀವು ನೋಡ್ಬೋದಾ, ಇಲ್ಲಿ ಬಹಳ ಸಮೀಪ ಬಂದಿತ್ತು, ಸ್ವಲ್ಪ ದೂರ ಆಗ್ಬೇಕು, ನಾವು ಇದ್ರಾಗ ಸ್ವಲ್ಪ ಚಂದಂಗಿ ಇದು ಬರ್ಬೇಕು ಅಂತ ನಿಮ್ಗೆ ಇಲ್ಲ. ಅವಾಗ ಏನ್ ಮಾಡ್ಬೇಕು, ಇಲ್ಲಿ ಏನು ಯಾವ್ದು ಈಗ ವೀರೇಂದ್ರ ಸೆಹ್ವಾಗ್ ಅದ, ನೇಮ್ ಅದ, ಇಲ್ಲಿ ವೀರೇಂದ್ರ ಸೆಹ್ವಾಗ್ದಾಗ ಹೋಗಿ ಕಾಲ್ ಸ್ಪ್ಯಾನ್ ಹಾಕಿ. ಕಾಲ್ ಸ್ಪ್ಯಾನ್ ಆಗಿ ನೀವು ಎಷ್ಟು 2 ಹೊಡೆದ್ರಿ ನೋಡು, ಇದು ಹೋಯ್ತು ಕೆಳಗೆ ಹೋಯ್ತು. ಕಾಲ್ ಸ್ಪ್ಯಾನ್ 3 ಹಾಕಿದ್ರೆ 3 ರೋ ಒಂದೇ. ಇದನ್ನ ಬೆಟರ್ ನಾವು ಎಕ್ಸೆಲ್ ಶೀಟ್ ನೋಡಿದ್ರೆ ಗೊತ್ತಾಗುತ್ತೆ. ಈ ಹೆಂಗ್ ಬಾಕ್ಸ್ ಇರ್ತಾವ, 2 ಬಾಕ್ಸ್ ಇರ್ತಾವ, 3 ಬಾಕ್ಸ್ ವೀರೇಂದ್ರ ಸೆಹ್ವಾಗ್ ಒಬ್ರು ತಗೋತಾನೆ, ಒಂದ್ ಇದ್ರೆ ಬರೋಬರಿ ಇಷ್ಟು ಅಂತ. ಹೌದಾ, ಅದೇ ಟೈಪ್ ನಾವು ಇದನ್ನು ನಾವು ಚೇಂಜ್ ಮಾಡ್ಬೋದು. ಇದನ್ನ ಚೇಂಜ್ ಮಾಡ್ಬೇಕಂದ್ರೆ ಇಲ್ಲಿ ಇದ್ರಾಗ ಹೋಗ್ಬೇಕು. ಇಲ್ಲಿ ಹೋಗಿ ಸೇಮ್ ಕೊಲ್ಯಾಪ್ಸ್ ಅಂತ ಹೊಡೆದ, ಸಾರಿ ಕಾಲ್ ಸ್ಪ್ಯಾನ್ ಅಂತ ಹೊಡೆದ 2 ಏನಾಯ್ತಾ, ನೇಮ್ ಎರಡು ಇದು ತಗೋತ ಅಂದ್ರೆ ಇಲ್ಲೊಂದಿತ್ತು 2 ತಗೋತ. ಹೌದಲ್ಲ, ಈ ಟೈಪ್ ಬರ್ತದೆ. 1 ಅಂತ ಹಾಕ್ತಾರೆ. ಈಗ ನಾವು ಇದಕ್ಕೆ ಟೇಬಲ್ ಒಂದು ಹಾಕಿ ತೋರಿಸ್ ಬೈ, ಅದು ಹೆಂಗೆ ಆತಿತ್ತು ಅಂದ್ರೆ ಅದು ಮಾಡೋದು ನಡಿ. ಅದಕ್ಕೆ ಫಸ್ಟಿಗೆ ಏನು ಮಾಡಬೇಕು, ನಾವು CSS ತಗೋಬೇಕು. ಹೌದಲ್ಲ, CSS ಸ್ಟೈಲ್ ಡಾಟ್ CSS ಏನು ಬರಬೇಕು, TD ಅಂತ ಬರೀಬೇಕು. TD ಅಂತ ಬರೆದ ಫ್ಲವರ್ ಬ್ರಾಕೆಟ್ ಓಪನ್ ಮಾಡಿ, ಬಾರ್ಡರ್ ಬಂತ ಎಷ್ಟು 2 ಪಿಕ್ಸೆಲ್.
ಕಲರ್ ಹಾಕುನಾ, ಕಲರ್ ಯಾವ್ದು ಬೇಕು ನಮ್ಗೆ, ಕಲರ್ ಹಾಕುನಾ, ಕಲರ್ ಯಾವ್ದು ಬೇಕು, ಸಾಲಿಡ್ ಬ್ಲ್ಯಾಕ್, ಸಾಲಿಡ್ ಬ್ಲ್ಯಾಕ್. ಇದನ್ನ ಅದ್ರ ಏನೂ ಆಗಿಲ್ಲ ಯಾಕಂದ್ರೆ ನಾವೇನ ಲಿಂಕ್ ಮಾಡಿಲ್ಲ. ಲಿಂಕ್ ಮಾಡ್ಬೇಕಲ್ಲ, ಲಿಂಕ್ ಹೆಂಗ್ ಮಾಡ್ತಿದ್ವಿ ನಾವು, ಟೈಟಲ್ ಟ್ಯಾಗ್, ಟೈಟಲ್ ಕೆಳಗೆ ಹೋಗಿ, ಟೈಟಲ್ ಇಲ್ಲದ ಇಂಡಿಯನ್ ಟೀಮ್ ಇಲ್ಲಿ ಟೈಟಲ್ ಅದ, ಹೌದಾ, ಇದನ್ನ ತೆಗಿ ಮೊದಲು. ಇಲ್ಲಿ ಟೈಟಲ್ ಅದ, ಟೈಟಲ್ ಕೆಳಗೆ ಏನ್ ಹಾಕ್ತಿದ್ವಿ ನಾವು, ಲಿಂಕ್ CSS. ಹಾ, ಈಗ ನೋಡೋಣ ನೋಡು, ಈಗ ಹೆಂಗ್ ಇದನ್ನ ಬಾಕ್ಸ್ ಆದಿಲ್ಲ, ಹೆಂಗ್ ನಾವು ಸ್ಟ್ರಕ್ಚರ್ ವೈಸ್ ಬಂತು, ಸಚಿನ್ ತೆಂಡೂಲ್ಕರ್ ನಂಬರ್ 1 ಬ್ಯಾಟ್ಸ್ಮನ್, ಸಚಿನ್ ಸೆಹ್ವಾಗ್ ನಂಬರ್ 2. ಸೊ ಈ ತರ ನಾವು ಹಂಗೆ ಮಾಡ್ಕೋತ ಹೋಗ್ಬೋದು ಕಂಟಿನ್ಯೂಸ್ಲಿ. ಸೊ ಈಗ ನೆಕ್ಸ್ಟ್ ನಾವು ಏನ್ ನೋಡೋಣ, ಈಗ ಏನ್ ಕಲ್ತ್ವಿ ನಾವು, ಫಸ್ಟ್ ಇಮೇಜ್ ಹಾಕೋದು ಹೆಂಗ್ ಕಲ್ತ್ವಿ, ನೆಕ್ಸ್ಟ್ ಟೇಬಲ್ ಟ್ಯಾಗ್ ಕಲ್ತ್ವಿ, ಹೆಂಗ್ ಟೇಬಲ್ ಮಾಡುದು, ಹೆಂಗ್ ಹೆಸರು ಬರೀದು, ಹೆಂಗ್ ಪೊಸಿಷನ್ ಮಾಡುದು, ಇದ್ರ ಬಗ್ಗೆ ಈಗ ಕಲ್ತ್ವಿ. ಈಗ ನೆಕ್ಸ್ಟ್ ಏನ್ ಮಾಡ್ಬೇಕು, ಕ್ಯಾಪ್ಷನ್ ಹೆಂಗ್ ಹಾಕೋದು ಇದು. ಈಗ ಇದು ಫೋಟೋ ಹಾಕಿವಿ, ಇದ್ರ ಕೆಳಗೆ ನಾವು ಬರಿಬೇಕಲ್ಲ, ಇದು ಇಂಡಿಯನ್ ಟೀಮ್ ಅಂದ್ರೆ ಏನಿಲ್ಲ, ಬಹಳ ದೊಡ್ಡ ರಾಕೆಟ್ ಸೈನ್ಸ್ ಇಲ್ಲ, ಟೇಬಲ್ ಇತ್ತಲ್ಲ, ಇದ್ರ ಕೆಳಗೆ ಕ್ಯಾಪ್ಷನ್ ಅಂತ ಬರೀದು. ಕ್ಯಾಪ್ಷನ್ ಅಬ್ರಿವೇಷನ್ ಹಾಕಿದ್ಮೇಲೆ ಏನ್ ಬರೀದೆ, ಇಂಡಿಯನ್ ಟೀಮ್ ವರ್ಲ್ಡ್ ಕಪ್ 2011, ವರ್ಲ್ಡ್ ಕಪ್ 2011. ಹಾ, ಇದು ಬಹಳ ಇದು ಆಯ್ತು. ಇನ್ನ ನೀ ಏನಂತಿಪ್ಪ, ಇದು ಇನ್ನೊಂದ್ ಸ್ವಲ್ಪ ಕೆಳಗೆ ಬರ್ಲಿ, ಇನ್ನೊಂದ್ ಸ್ವಲ್ಪ ಇದು ಅಲ್ಲಿ ಅಂತ, ಅವಾಗ ಏನ್ ಮಾಡುದು, BR ಟ್ಯಾಗ್ ಯೂಸ್ ಮಾಡ್ಬೋದು. BR ಟ್ಯಾಗ್ ಏನ್ ಯೂಸ್ ಮಾಡೋದ್ರಿಂದ ಏನಾಗ್ತದೆ, ಒಂದ್ ಲೈನ್ ಕೆಳಗೆ ಹೋಗ್ಬಿಡ್ತೈತಿ ನೋಡು. ಈಗ ಇನ್ನೊಂದು ಯೂಸ್ ಮಾಡೋದು BR, ನೋಡು ಎಷ್ಟು ಕೆಳಗೆ ಬಂತು ನೋಡಿದ, ಹೌದಾ. ಈ ತರ ನಾವು BR ಟ್ಯಾಗ್ ಯೂಸ್ ಮಾಡಿ ಗ್ಯಾಪ್ ಕ್ರಿಯೇಟ್ ಮಾಡ್ಬೋದು, ಬಹಳ ಗ್ಯಾಪ್ ಆಯ್ತು. ಓಕೆ, ನೆಕ್ಸ್ಟ್ ಇದು ಸ್ವಲ್ಪ ಕಲರ್ ಮಾಡಿದ್ರೆ ಇದನ್ನ ಚಂದ ಕಾಣ್ತಿಲ್ಲ, ಕಲರ್ ಮಾಡೋದು, ಹೌದಾ. ಇದನ್ನ ಕಲರ್ ಮಾಡೋನು ಮತ್ತೆ ಇದನ್ನು ಪೂರಾ ಇದು ವೆಬ್ಸೈಟ್ ಕಲರ್ ಮಾಡೋದು. ಸೊ CSS ಹೋಗಿ ನಾವೇನ್ ಮಾಡಿದ್ವಿ, ಫಸ್ಟ್ ಬಾಕ್ಸ್ ಕಲರ್ ಮಾಡಕ ಬ್ಯಾಕ್ ಗ್ರೌಂಡ್ ಕಲರ್ ಏನ್ ಮಾಡೋಣ, ಸ್ಕೈ ಬ್ಲೂ ನೋಡು, ಅಷ್ಟೊಂದಾಗಿ ಇದಾಯ್ತಲ್ಲ. ಈಗ ನಾವು ಪೂರಾ ಇದು ಮಾಡೋದು, ಪೂರಾ ವೆಬ್ಸೈಟ್ ನಾವು ಕಲರ್ ಬೇಕಂತಿಕೋ, ಅವಾಗ ನಾವ್ ಏನ್ ಮಾಡ್ತಿದ್ವಿ, ಬಾಡಿ ಫ್ಲವರ್ ಬ್ರಾಕೆಟ್ ಬ್ಯಾಕ್ ಗ್ರೌಂಡ್ ಕಲರ್ ಯಾವ ಕಲರ್ ಮಾಡೋಮ, ಯಾವ ಬಂದ್ ಮಾಡ ಈ ಕಡ್ಕೊಂಡ್ರೆ. ಸೊ ಯಾವ ಕಲರ್ ಮಾಡೋಮ, ಎಲ್ಲೋ ಮಾಡೋಮ, ಎಲ್ಲೋ ಹೊಡೆದ್ರೆ ನೋಡಿ, ಎಲ್ಲೋ ಆಯ್ತು ನೋಡಿ, ಎಷ್ಟು ಚಂದ ಕಾಣಿಸ್ತದೆ ಈಗ ನಮ್ಮ ವೆಬ್ಸೈಟ್. ಸೊ ಈ ತರ ನಮ್ ವೆಬ್ಸೈಟ್ ಕ್ರಿಯೇಟ್ ಆಯ್ತು, ನಮ್ ಫೋಟೋ ಆಯ್ತು, ಫೋಟೋದ ವಿಡ್ತ್ ಹೈಟ್ ಸೆಟ್ ಮಾಡೋದು ಗೊತ್ತಾಯ್ತು, ಅದನ್ನ ಟೇಬಲ್ ಹಾಕೋದು ಹೆಂಗ್ ಗೊತ್ತಾಯ್ತು, ಕಲರ್ ಮಾಡೋದು ಹೆಂಗ್ ಗೊತ್ತಾಯ್ತು. ಸೊ ಬೇಸಿಕ್ ನಾವು ವೆಬ್ಸೈಟ್ ಒಂದು ಹಂತದಾಗ ಕಲಿಯಾಕತ್ತೀವಿ, ಹೌದಾ. ನಾವು ನೆಕ್ಸ್ಟ್ ಏನ್ ನೋಡೋದಪ್ಪ ಅಂದ್ರೆ, ಲಿಸ್ಟ್ ಹೆಂಗ್ ಮಾಡೋದು. ಇನ್ನ ಸ್ವಲ್ಪ ಪ್ಲೇಯರ್ಸ್ ಗಳದಾರ, ಲೈಕ್ ಸಬ್ಸ್ಟಿಟ್ಯೂಟ್ ಪ್ಲೇಯರ್ಸ್ ಇರ್ತಾರ, ಅವು ಪ್ಲೇಯರ್ಸ್ ಗಳು ಲಿಸ್ಟ್ ಮಾಡ್ಬೇಕಾಗಿತ್ತು ತಿಕ್ಕೋ, ಅದನ್ನ ಹೆಂಗ್ ಮಾಡ್ತೀವಿ ನಾವು, ಇದನ್ನ ತೆಗಿನಂಕ. ಸೊ ಲಿಸ್ಟ್ ಮಾಡಕ ಲಿಸ್ಟ್ ಟ್ಯಾಗ್ ಇರ್ತೈತಿ, ಲಿಸ್ಟ್ ಟ್ಯಾಗ್ ಎರಡು ಬರ್ತಾವ, ಒಂದು UL ಒಂದು OL. UL ಅನ್ಟೈಟಲ್ಡ್ ಲಿಸ್ಟ್ ಅಂತಾರೆ, ಸಾರಿ UL ಅಂದ್ರೆ ಅನ್ಆರ್ಡರ್ಡ್ ಲಿಸ್ಟ್. ಅನ್ಆರ್ಡರ್ಡ್ ಅಂದ್ರೆ ಆರ್ಡರ್ ಆಗಿ ಬರಂಗಿಲ್ಲ, 1 2 3 ಅಂತ ನಂಬರ್ ಆಗ್ತವೆ, ಸುಮ್ಮ ಅವು ಪಾಯಿಂಟ್ಸ್ ಆಗಿ ಬರ್ತಾವ. ಇನ್ನೊಂದು OL ಅಂದ್ರೆ ಆರ್ಡರ್ಡ್ ಲಿಸ್ಟ್. ಸೊ ಎರಡು ತರ ಬರ್ತಾವ. ಫಸ್ಟ್ UL ನೋಡೋದು, UL ಅಂತ ಟೈಪ್ ಮಾಡಿ ಎಂಟರ್ ಹೊಡೆದ್ರೆ ನಮಗೆ ಬರ್ತೈತಿ. ಸೊ ನಾವು ಫಸ್ಟಿಗೆ ಸಬ್ಸ್ಟಿಟ್ಯೂಟ್ ಪ್ಲೇಯರ್ದಾಗ ಯಾರು ಇದ್ರು, ಫಾರ್ ಎಕ್ಸಾಂಪಲ್ ರವಿ ಅಶ್ವಿನ್ ಇದ್ದ, ಅಶ್ವಿನ್ ಅಂತ ಬರೀ. ಇದು ಬರೀಕ್ಕಿಂತ ಮೊದಲ ಇಲ್ಲಿ ಲಿಸ್ಟ್ ಅಂತ ಬರೀಬೇಕು, ಎಲೈಟ್ ಆಗಿ ಯೂಸ್ ಮಾಡ್ಬೇಕು. ಏನ್ ಬರೀಬೇಕು, ರವಿ, ಇಲ್ಲಿ ಮೌತ್ ಬರ್ತೈತ. ಸೊ ರವಿ ಅಶ್ವಿನ್, ಮತ್ತೆ ಯಾರಿದ್ರಪ್ಪ ನಮ್ದ, ಸಾರಿ ಮತ್ತೆ ಯಾರಿದ್ರು ನಮ್ಮ ಲಿಸ್ಟ್ದಾಗ, ರವೀಂದ್ರ ಜಡೇಜಾ, ಮತ್ತೆ ಯಾರಿದ್ರು, ನೀನ್ ಬರ್ಬಾರ್ದು ಹಿಂಗ. ಮತ್ತೆ ಯಾರಿದ್ರೆ, ಮುನಾಫ್ ಪಟೇಲ್ ಐ ಥಿಂಕ್ ಆ ಮ್ಯಾಚ್ ಆಡಿದ, ಮೇ ಬಿ, ಐ ಡೋಂಟ್ ನೋ. ಸೊ ಇದು ಆರ್ಡರ್ ಲಿಸ್ಟ್, ಇದೇ ಟೈಪ್ ಇದು ಅನ್ಆರ್ಡರ್ಡ್ ಲಿಸ್ಟ್. ಈ ಟೈಪ್ ಆರ್ಡರ್ ಲಿಸ್ಟ್ ಮಾಡಿದ್ರೆ OL ಬರ್ಬೇಕು, OL ಬರ್ದು ಎಂಟರ್ ಹೊಡೆದ್ರೆ ಆರ್ಡರ್ ಲಿಸ್ಟ್ ಕ್ರಿಯೇಟ್ ಆಗುತ್ತೆ. ಸೇಮ್ ಹಂಗೆ ಮತ್ತೆ ಎಲ್ಲ ಹೊಡೆದ ರವಿ ಅಶ್ವಿನ್ ಇದನ್ನೇ ಕಾಪಿ ಪೇಸ್ಟ್ ಮಾಡ್ಬಿಡು, ಹೌದಾ. ಕಂಟ್ರೋಲ್-C, ಕಂಟ್ರೋಲ್-V. ಸೊ ಈಗ ನಾವು ನೋಡೋಣಪ್ಪ ನಮ್ಗೆ ಹೆಂಗ್ ಬರ್ತೈತಿ ನೋಡು. ಇದು ಇಲ್ಲಿ ನೋಡಿ, ಇಲ್ಲಿ ರವಿ ಅಶ್ವಿನ್, ರವೀಂದ್ರ ಜಡೇಜಾ, ಮುನಾಫ್ ಪಟೇಲ್ ಅಂತ ಬಂತ. ಇಲ್ಲಿ ರವಿ ಅಶ್ವಿನ್, ರವೀಂದ್ರ ಜಡೇಜಾ, ಮುನಾಫ್ ಪಟೇಲ್. ಇದು ಅನ್ಆರ್ಡರ್ಡ್ ಲಿಸ್ಟ್ ಬಂತು, ಇದು ಆರ್ಡರ್ಡ್ ಲಿಸ್ಟ್ ಬಂತು, ಹೌದಾ. ಈ ಟೈಪ್ ನಾವು ಕ್ರಿಯೇಟ್ ಮಾಡ್ಬೋದು. ನನಗೆ ಈಗ ಯೂಸ್ ಸರ್ಕಲ್ ಬೇಡ, ನಂಗೆ ಸ್ಕ್ವೇರ್ದಾಗ ಬರ್ಬೇಕು ಇಂಥವು. ಸ್ಕ್ವೇರ್ದಾಗ ಬೇಕಂದ್ರೆ ಏನಿಲ್ಲ, ಇದೇನಿಲ್ಲ ಅನ್ಟೈಟಲ್ ಲಿಸ್ಟ್ ಇಂದ ಅಬ್ರಿವೇಷನ್ ಅದಲ್ಲ, ಟ್ಯಾಗ್ ಅದಲ್ಲ, ಇಲ್ಲಿ ಹೋಗಿ ಟೈಪ್ ಈಕ್ವಲ್ ಟು ಅಂತ ಕೊಡೋಣ. ನೀವು ಹಾಕೋಬಹುದು, ನನಗೆ ಸ್ಕ್ವೇರ್ ಬೇಕಾಗಿತ್ತು, SQUARE ಸ್ಕ್ವೇರ್ ಅಂತ ಮಾಡಿದ್ಮೇಲೆ ನೋಡು ಸ್ಕ್ವೇರ್ ಆಯ್ತು, ಸ್ಕ್ವೇರ್ ಟರ್ನ್ ಆಯ್ತು, ಹೌದಾ. ಸೇಮ್ ಅದೇ ತರ
ನೀವು ಇಲ್ಲಿ ಆರ್ಡರ್ ಲಿಸ್ಟ್ ಹೋಗಿ ನಾವು ಇದು ನಂಬರ್ ಬೇಡ, ನಮ್ಗೆ ರೋಮನ್ ನಂಬರ್ ಬೇಕಂದ್ರೆ ಏನ್ ಹೊಡಿಬೇಕು, ಟೈಪ್ ಅಬ್ರಿವೇಷನ್ ಹಾಕಿ ಇಲ್ಲಿ ನೋಡಿ 1 AB, ನೀವು ರೋಮನ್ ನಂಬರ್ ಐ ಹೊಡೆದ್ರೆ ನೋಡಿ ಇವ್ರ ರೋಮನ್ ನಂಬರ್ ಬಂದು. ಸೊ ಈ ತರ ನಾವು ಲಿಸ್ಟ್ ಮಾಡೋದು ಹೆಂಗ್ ಕಲ್ತೀವಿ, ಮತ್ತೆ ನೆಕ್ಸ್ಟ್ ಟೇಬಲ್ ಮಾಡೋದು ಹೆಂಗ್ ಕಲ್ತೀವಿ, ಇಮೇಜ್ ಹಾಕೋದು ಹೆಂಗ್ ಕಲ್ತೀವಿ. ದಿಸ್ ಏನ್ ಕಲ್ತೀವಪ್ಪ ಅಂದ್ರೆ ಒಂದ್ ಈ ಬ್ರೌಸರ್ದಾಗ ಇಮೇಜ್ ಹೆಂಗ್ ಹಾಕೋದು ಕಲ್ತೀವಿ, ನೆಕ್ಸ್ಟ್ ಲಿಸ್ಟ್ ಹೆಂಗ್ ಮಾಡೋದು ಕಲ್ತೀವಿ, ಅದಕ್ಕೆ ಎಷ್ಟು ಗ್ಯಾಪ್ ಕೊಡ್ಬೇಕು, ಎಷ್ಟು ಯಾವ ತರ ಅದನ್ನ ಡಿಸೈನ್ ಮಾಡ್ಬೇಕು ಅಂತ ಕಲ್ತೀವಿ. ಇದು ಮೋಸ್ಟ್ಲಿ CSS ಪಾರ್ಟ್ ಅದ, ಓಕೆ. ಬಟ್ ಆದ್ರೂ ನಾ ಇವತ್ತು ಹೇಳಿನಿ. ಸೊ ಇವತ್ತಿಗೆ ಇಷ್ಟೇ ಸಾಕು. ನಾವು ನೆಕ್ಸ್ಟ್ ವೆಬ್ಸೈಟ್ ನೆಕ್ಸ್ಟ್ ಇದನ್ನ ವಿಡಿಯೋ ಹೆಂಗ್, ಈಗ ಎಕ್ಸಾಂಪಲ್ ಇದು ನಾವು ಫೋಟೋ ಹಾಕ್ತೇವೆ, ಈಗ ಇದೊಂದು ವಿಡಿಯೋ ಲಿಂಕ್ ಕೊಡ್ಬೇಕು, ವಿಡಿಯೋ ಇಲ್ಲ ಅಥವಾ ನಮ್ಮ ಬ್ರೌಸರ್ದ ವಿಡಿಯೋ ಹಚ್ಚಬೇಕು, ಅದನ್ನ ಯಾವ ತರ ಹಚ್ಚುದು, ನಾವು ಯಾವ ತರ ಲಿಂಕ್ ಹಾಕ್ಬೇಕು ಅಂತ ನೆಕ್ಸ್ಟ್ ವಿಡಿಯೋ ಡಿಸ್ಕಸ್ ಮಾಡೋಣ. ಸೊ ಟಿಲ್ ದೆನ್, ಟೇಕ್ ಕೇರ್, ಜೈ ಹಿಂದ್.